ಎಷ್ಟೊಂದು ಜನ ಕಾಲು ಊತ ಬಂತು ಅಂದ ತಕ್ಷಣ ಏನೋ ಒಂದು ದೊಡ್ಡ ಕಾಯಿಲೆ ಬಂದ್ಬಿಟ್ಟಿದೆ ಅಥವಾ ದೇಹ ಕೆಲಸ ಮಾಡೋದು ಕಡಿಮೆ ಆಗ್ಬಿಟ್ಟಿದೆ ಅನ್ನೋ ಒಂದು ಭಾವನೆಗೆ ಬಂದ್ಬಿಟ್ಟಿರ್ತಾರೆ. ಇನ್ಫ್ಯಾಕ್ಟ್ ಇದನ್ನ ಎದುರಿಸೋರೇ ಜಾಸ್ತಿ. ಕಾಲು ಊತ ಬಂದ ತಕ್ಷಣ ಎಲ್ಲರಿಗೂ ಕಾಣಿಸುತ್ತೆ. ಪಕ್ಕದ ಮನೆಯವರು ಇರ್ಬೋದು, ಫ್ರೆಂಡ್ಸ್ ಇರ್ಬೋದು, ಫ್ಯಾಮಿಲಿ ಇರ್ಬೋದು, ಎಲ್ಲರೂ ಡಾಕ್ಟರ್ ಆಗ್ಬಿಡ್ತಾರೆ. ನಿನಗೇನೋ ದೊಡ್ಡ ತೊಂದರೆ ಬಂದ್ಬಿಟ್ಟಿದೆ, ಕಿಡ್ನಿ ಹಾಳಾಗ್ಬಿಟ್ಟಿದೆ, ಲಿವರ್ ಕೆಲಸ ಮಾಡ್ತಾ ಇಲ್ಲ, ಹಾರ್ಟ್ ಫೇಲ್ ಆಗಿಬಿಡುತ್ತೆ. ಸೊ ಈ ರೀತಿ ಹೆದರ್ಸೋರೇ ಜಾಸ್ತಿ. ಹಾಗಾದರೆ ಈ ಕಾಲು ಊತ ಯಾಕೆ ಬರುತ್ತೆ? ಅದಕ್ಕೆ ನೀವು ನಿಜವಾಗ್ಲೂ ಹೆದರ್ಕೋಬೇಕಾ? ತಿಳ್ಕೊಳ್ಳೋಣ ಬನ್ನಿ. ಕಾಲು ಊತ ಅಂದರೆ ಯಾಕೆ ಬರುತ್ತೆ? ರಕ್ತನಾಳದ ಒಳಗಡೆ ಮತ್ತು ಸೆಲ್ಸ್ ಒಳಗಡೆ ಇರಬೇಕಾಗಿರೋ ನೀರು ಹೊರಗಡೆ ಬಂತು ಅಂತಂದರೆ ಈ ಕಾಲು ಊತ ಬರುತ್ತೆ. ಓಕೆ, ಸೊ ಇದು ಯೂಶ್ವಲಿ ಯಾವುದೋ ಒಂದು ಅಂಗಾಂಗ ಫೇಲ್ ಆದರೆ ಬರುತ್ತೆ ಅನ್ನೋ ಒಂದು ಭಾವನೆ ತಪ್ಪು. ಇದು ಕಿಡ್ನಿ ತೊಂದರೆಯಿಂದ ಬರ್ಬೋದು, ಲಿವರ್ ತೊಂದರೆಯಿಂದ ಬರ್ಬೋದು, ಮತ್ತು ಹಾರ್ಟ್ ತೊಂದರೆಯಿಂದ ಬರ್ಬೋದು. ಮೇಯ್ನಾಗಿ 3 ಅಂಗಾಂಗಗಳ ತೊಂದರೆಯಿಂದ ಬರ್ಬೋದು. ಸೊ ಕಿಡ್ನಿ ತೊಂದರೆ ಇರೋರಿಗೆ ಕಾಲು ಊತದ ಜೊತೆ ಸ್ವಲ್ಪ ಮುಖದಲ್ಲಿ ಮತ್ತು ಕಣ್ಣಿನ ಸುತ್ತಲೂ ಸ್ವೆಲ್ಲಿಂಗು ಬರ್ಬೋದು. ಅದೇ ರೀತಿ ಹಾರ್ಟ್ ತೊಂದರೆ ಇರೋರಿಗೆ ಕಾಲು ಊತದ ಜೊತೆ ನಡೆದಾಡಿದಾಗ ಅಥವಾ ಮೆಟ್ಟಿಲುಗಳನ್ನ ಹತ್ತಿದಾಗ ಉಬ್ಸ ಬರುತ್ತೆ. ಸೊ ಉಸಿರಾಟಕ್ಕೆ ತೊಂದರೆ ಆಗ್ಬೋದು. ಲಿವರ್ ತೊಂದರೆ ಇರೋರಿಗೆ ಕಾಲೂತ ಜೊತೆ ಕೈಕಾಲೂತಗಳ ಜೊತೆಗೆ ಹೊಟ್ಟೆಯಲ್ಲಿ ನೀರು ತುಂಬ್ಕೋಬೋದು, ಅಸೈಟಿಸ್ ಅಂತ ಹೇಳ್ತೀವಿ. ಸೊ ಈ ರೀತಿ ಅಂಗಾಂಗಗಳ ಫೇಲ್ಯೂರಿಂದ ಬರ್ತಾ ಇರೋ ಊತಗಳನ್ನ ನಾವು ಅರ್ಲಿ ಸ್ಟೇಜಲ್ಲಿ ಬ್ಲಡ್ ಟೆಸ್ಟು ಅಂದರೆ ಕಿಡ್ನಿ ಫಂಕ್ಷನ್ ಸರಿಯಾಗಿ ಮಾಡ್ತಾ ಇದೆಯಾ, ಲಿವರ್ ಫಂಕ್ಷನ್ ಸರಿಯಾಗಿ ಮಾಡ್ತಾ ಇದೆಯಾ ಅಂತ ಬ್ಲಡ್ ಟೆಸ್ಟಿಂದ ಕಂಡುಹಿಡ್ಕೋಬೋದು. ಹಾರ್ಟಲ್ಲಿ ತೊಂದರೆ ಇದೆ ಅಂತ ಅಂದರೆ ನಿಮಗೆ ಒಂದು ಇಕೋ ಸ್ಕ್ಯಾನ್ ಮತ್ತು ಇ ಸಿ ಜಿನ ಮಾಡಿಕೊಂಡು ಕಂಡುಹಿಡ್ಕೋಬೋದು. ಸೊ ಅರ್ಲಿಯರ್ ಡಿಟೆಕ್ಷನ್ ಮಾಡಿಕೊಂಡ್ರೆ ನಿಮಗೆ ಅದಕ್ಕೆ ಸರಿಯಾದ ಸೂಕ್ತವಾದ ಟ್ರೀಟ್ಮೆಂಟ್ ತೊಗೊಂಡ್ರೆ ಅದರಿಂದ ಮುಂದೆ ಆಗುವಂಥ ತೊಂದರೆಗಳನ್ನ ತಪ್ಪಿಸ್ಬೋದು. ಅದನ್ನು ಬಿಟ್ಟು ಈ 3 ಅಂಗಾಂಗಗಳನ್ನು ಬಿಟ್ಟು ಬೇರೆ ಯಾವ್ಯಾವ ರೀಸನ್ನಿಂದ ಬರ್ಬೋದು? ಮೊದಲನೇದಾಗಿ ವೀನಸ್ ಇನ್ಸಫಿಷಿಯನ್ಸಿ ಅಂತೀವಿ. ಅಂದರೆ ಈ ರಕ್ತ ಸಂಚಾರ ನಿಮ್ಮ ಕಾಲುಗಳಲ್ಲಿ ಏರುಪೇರಾದರೆ ರಕ್ತದ ಒಳಗಡೆ ಇರಬೇಕಾಗಿರೋ ನೀರಂಶ ಹೊರಗಡೆ ಹೋಗ್ಬಿಟ್ಟು ಕಾಲಲ್ಲಿ ಊತ ಬರ್ಬೋದು. ಅದೇ ರೀತಿ ಕೆಲವೊಬ್ಬರಿಗೆ ಮಾಲ್ನ್ಯೂಟ್ರಿಷನ್, ನಿಮ್ಮ ದೇಹದಲ್ಲಿ ಪ್ರೋಟೀನ್ ಅಂಶ ಕಡಿಮೆ ಆಯಿತು ಅಂತ ಅಂದರೆ, ನೀವು ದೇಹಕ್ಕೆ ಬೇಕಾಗುವಷ್ಟು ಪ್ರೋಟೀನ್ ಅಂಶ ತಗೋತಾ ಇಲ್ಲ ಅಂತಂದರೆ ಈ ರೀತಿ ಕಾಲೂತ ಬರ್ಬೋದು. ಇನ್ನು ಕೆಲವೊಂದು ರೇರ್ ಕಾಸಸ್ ಅಂತ ಅಂದರೆ ಹೊಟ್ಟೆಯಲ್ಲಿ ಯಾವ್ದಾದ್ರು ಗಡ್ಡೆ ಇದ್ದು ಅದು ನಿಮ್ಮ ರಕ್ತನಾಳಗಳ ಮೇಲೆ ಕಂಪ್ರೆಷನ್ ಮಾಡ್ತಾ ಇದ್ದರೆ ಈ ರೀತಿ ತೊಂದರೆಗಳು ಉಂಟಾಗ್ಬೋದು. ನೀವು ತಗೋತಾ ಇರೋ ಬಿ ಪಿ ಮಾತ್ರೆ ಕೂಡ ಕೆಲವೊಂದು ಸಲ ಈ ಒಂದು ಕಾಲಲ್ಲಿ ಊತಗಳನ್ನ ತರಿಸುತ್ತೆ. ಮತ್ತು ಎಷ್ಟೊಂದು ಸಲ ಇದಕ್ಕೆ ಈ ಕಾಲು ಊತಕ್ಕೆ ಯಾವುದೇ ಒಂದು ತೊಂದರೆ ಅಥವಾ ರೀಸನ್ಸೇ ಇರಲ್ಲ. ಸೆಲ್ಫ್ ಲಿಮಿಟಿಂಗ್ ಅಂತ ಹೇಳ್ತೀವಿ, ಬರುತ್ತೆ, ಅದಾಗದೇ ಹೋಗ್ಬಿಡುತ್ತೆ. ಸೊ ಹಾಗಾಗಿ ಪ್ರತಿಯೊಂದು ಕಾಲು ಊತಕ್ಕೂ ನೀವು ಭಯ ಪಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈ ಗ್ರಾವಿಟಿ ಮತ್ತು ಗುರುತ್ವಾಕರ್ಷಣ ಶಕ್ತಿಯಿಂದ ನೀರಿನಂಶ ಕೆಳಗಡೆ ಶೇಖರಣೆ ಆಗ್ಬೋದು. ಲಾಂಗ್ ಟೈಮ್ ನೀವು ಬಸ್ಸಲ್ಲಿ ಟ್ರಾವೆಲ್ ಮಾಡಿರ್ತೀರ, ಓವರ್ ನೈಟ್ ಅಥವಾ ಇಡೀ ದಿನ, ಆ ಟೈಮಲ್ಲಿ ನೀವು ಕಾಲು ಊತಗಳನ್ನ ನೋಡಿರ್ತೀರ. ಅದನ್ನು ಕಾಲನ್ನು ಮೇಲ್ಗಡೆ ಇಟ್ಕೊಂಡು ಮಲ್ಕೊಂಡ್ರೆ ಅಥವಾ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ರೆ ಅದಾಗದೇ ಕಡಿಮೆ ಆಗಿಬಿಡುತ್ತೆ. ಸೊ ಹಾಗಾಗಿ ಪ್ರತಿಯೊಂದು ಕಾಲು ಊತಕ್ಕೂ ಭಯ ಪಡೋ ಅವಶ್ಯಕತೆ ಇಲ್ಲ. ನಿಮಗೆ ಕಾಲು ಊತ ಬರ್ತಾ ಇದೆ ಅಂತ ಅನಿಸಿದ್ರೆ ನಿಮ್ಮ ವೈದ್ಯರನ್ನು ಕನ್ಸಲ್ಟ್ ಮಾಡಿ ಕೆಲವೊಂದು ಬೇಸಿಕ್ ಬ್ಲಡ್ ಟೆಸ್ಟ್ಗಳನ್ನ ಮಾಡಿಬಿಟ್ಟು ನಿಮ್ಮ ಕಿಡ್ನಿ, ಲಿವರ್ ಅಥವಾ ಹಾರ್ಟು ಚೆನ್ನಾಗಿ ಕೆಲಸ ಮಾಡ್ತಾ ಇದೆಯಾ ಅಂತ ಕಣ್ಣು ಇಟ್ಕೊಳ್ಳಿ. ಅದ್ರ ಜೊತೆಯಲ್ಲಿ ನಿಮ್ಮ ಪ್ರೋಟೀನ್ ಅಂಶ ಸರಿಯಾಗಿದೆಯಾ, ದೇಹದಲ್ಲಿ ನ್ಯೂಟ್ರಿಷನ್ ಕರೆಕ್ಟಾಗಿದೆಯಾ ಅಂತ ನೋಡ್ಕೊಳ್ಳಿ. ಹಾಗೆ ಕೆಲವೊಂದು ಬ್ಲಡ್ ಪ್ರೆಷರ್ ಟ್ಯಾಬ್ಲೆಟ್ಸನ್ನು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಬೇಕಾಗ್ಬೋದು. ಹಾಗಾಗಿ ಯಾರೋ ಹೇಳಿದ ಮಾತನ್ನು ಕೇಳಿಕೊಂಡು ನನಗೆ ಏನೋ ದೊಡ್ಡ ಕಾಯಿಲೆ ಬಂದಿದೆ ಅಂತ ತಿಳ್ಕೊಳ್ಳೋದ್ರ ಬದಲು ಸರಿಯಾದ ಸಮಯದಲ್ಲಿ ಸೂಕ್ತ ಸಲಹೆಗಳನ್ನ ಪಡ್ಕೊಳ್ಳಿ. ಇಷ್ಟಲ್ಲದೆ ಬೇರೆ ಯಾವುದೇ ರೀತಿ ತೊಂದರೆ ಇದ್ದರೆ ನನ್ನ ಜೊತೆ ಕನ್ಸಲ್ಟ್ ಮಾಡಬೇಕು ಅಂತ ಅಂದರೆ ಈ ಕೆಳಗಡೆ ತೋರಿಸಿರೋ ನಂಬರಲ್ಲಿ ನೀವು ಆನ್ಲೈನ್ ಕನ್ಸಲ್ಟೇಷನ್ ಕೂಡ ಮಾಡ್ಬೋದು. ಹಾಗೆ ಸಿರ್ಸಿ ಸುತ್ತಮುತ್ತಲು ಇರೋರು ನಮ್ಮ ಕೆಳಗಡೆ ತೋರಿಸಿರೋ ಅಡ್ರೆಸ್ಸಲ್ಲಿ ಕ್ಲಿನಿಕ್ಕಿಗೆ ಬಂದು ಕೂಡ ನನ್ನನ್ನು ಕನ್ಸಲ್ಟ್ ಮಾಡ್ಬೋದು.